ನಿಮ್ಮ ಯುಕೆ ಟೀಚರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನನ್ನ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಮತ್ತು ಕರ್ನಾಟಕದ ಎಲ್ಲ ಶಿಕ್ಷಕ ವೃಂದದವರಿಗೆ ಹಾಗೂ ಕರ್ನಾಟಕದ ಎಲ್ಲ ಪಾಲಕರು ಮತ್ತು ಎಲ್ಲ ಜನತೆಗೆ ಮೊದಲನೇದಾಗಿ ನಿಮ್ಮ ಯುಕೆ ಟೀಚರ್ ಚಾನಲ್ ವತಿಯಿಂದ ಸ್ವಾಗತ ಸುಸ್ವಾಗತ ಮತ್ತು ನಮಸ್ಕಾರಗಳು. ಇನ್ನೂ ಕೂಡ ಯಾರು ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಈ ಚಾನಲ್ ಲಿಂಕ್ ಅನ್ನ ಶೇರ್ ಮಾಡ್ರಿ ಮತ್ತು ಕಮೆಂಟ್ ಮುಖಾಂತರ ತಿಳಿಸಬಹುದು ಯಾವ ರೀತಿಯಾಗಿ ಅಧ್ಯಾಯಗಳನ್ನ ಆಗ್ತಿದಾವೆ ಅಂತ. ಬನ್ನಿ ಈಗ ಏನ್ ಮಾಡೋಣ, ಅಧ್ಯಯನವನ್ನ ಪ್ರಾರಂಭ ಮಾಡೋಣ. ಇಲ್ಲಿಯ ತನಕ ನಾವು ಏನು ಮಾಡಿದ್ದೇವೆ ಅಂದರೆ ನಮ್ಮ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ನಾವು ಅದರ ಇತಿಹಾಸದ ಹಿನ್ನೆಲೆ ಮತ್ತು ಆ ಇತಿಹಾಸವನ್ನು ಏನು ಮಾಡಿದ್ದೇವೆ ನೋಡ್ತಾ ಬಂದಿದ್ದೇವೆ. ಈಗ ನಾವೇನು ಮಾಡೋಣ ಅಂದರೆ ಕನ್ನಡದ ಕವಿಗಳು, ಕನ್ನಡದ ಬರಹಗಾರರು, ಕನ್ನಡದ ಸಾಹಿತಿಗಳು ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಯಾವಾಗ ಪಡೆದುಕೊಂಡ್ರು ಮತ್ತು ಅವರ ಒಂದು ಜೀವನ ಚರಿತ್ರೆಯನ್ನು ಕೂಡ ಏನು ಮಾಡೋಣ ಈಗ ನೋಡ್ತಾ ಹೋಗೋಣಂತೆ. ಮೊದಲೇದಾಗಿ ನಮ್ಮ ಎಲ್ಲ 8 ಕವಿಗಳು, ಈ ಒಂದು ಮಹಾನ್ ಕವಿಗಳಾದಂತಹ 8 ಕವಿಗಳು ಇವರು ನಮ್ಮ ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ 8 ಮಹಾನ್ ಕವಿಗಳು ಇವರು. ಈ ಕವಿಗಳ ಜೀವನ ಮತ್ತು ಇವರು ಯಾವಾಗ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಅಂತ ಕೊನೆಯದಾಗಿ ಹೇಳ್ತೀನಿ. ಮೊದಲೇದಾಗಿ ಏನಿರ್ತೈತೆ ಅಂದ್ರೆ ಕವಿಗಳ ಪರಿಚಯ ಇರುತ್ತೆ. ಆ ಕವಿಗಳ ಪರಿಚಯ ಆಗ ನಾನು ಏನು ಹೇಳ್ತೀನಿ ಅಂದ್ರೆ ಅವಾಗ ಯಾವಾಗ ಒಂದು ಜ್ಞಾನಪೀಠ ಪ್ರಶಸ್ತಿ ದೊರಕ್ತು ಅಂತ ನಾವಿಲ್ಲಿ ನೋಡ್ತಾ ಹೋಗೋಣಂತ. ಓಕೆನಾ? ಕನ್ನಡ ಭಾಷೆಗೆ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ಯಾರಂದ್ರೆ ಕವಿ ಕುವೆಂಪು ಅವರು. ಆ ಕುವೆಂಪು ಅವರ ಪೂರ್ಣ ಹೆಸರೇನಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ನಾವು ನೋಡಬಹುದು. 20ನೇ ಶತಮಾನ ಕಂಡ ದೈತ್ಯ ಪ್ರತಿಭೆ ಅಂದರೆ ಅದು ಕುವೆಂಪು ಅವರು. ವರಕವಿ ದ ರಾ ಬೇಂದ್ರೆ ಅವರಿಂದ ಯುಗದ ಕವಿ, ಜಗದ ಕವಿ ಎನಿಸಿಕೊಂಡವರು ಕುವೆಂಪು ಅವರು. ವಿಶ್ವಮಾನದ ಸಂದೇಶ ನೀಡುವವರು. ಕನ್ನಡ 2ನೆಯ ರಾಷ್ಟ್ರಕವಿ ಯಾರಂದ್ರೆ ಅದು ಕುವೆಂಪು ಅವರು. ಮೊದಲನೆಯ ರಾಷ್ಟ್ರಕವಿ ಯಾರಾಗಿರ್ತಾರೆ ಅಂದರೆ ಅದು ಗೋವಿಂದ ಪೈಯವರು ಕನ್ನಡದ ಮೊದಲ ರಾಷ್ಟ್ರಕವಿ ಆಗ್ತಾರೆ. 2ನೇದಾಗಿ ಕುವೆಂಪು ಅವ್ರನ್ನ ನೋಡ್ತೇವೆ. ಮತ್ತು 3ನೇದು ಯಾರಾಗಿರ್ತಾರೆ ಅಂದರೆ ನನ್ನ ಕಮೆಂಟ್ ಮುಖಾಂತರ ನೀವು ತಿಳಿಸಬಹುದು. ಮತ್ತು ಜ್ಞಾನಪೀಠ ಪ್ರಶಸ್ತಿಯನ್ನು ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಕೂಡ ಮೊಟ್ಟ ಮೊದಲ ಬಾರಿಗೆ ಕನ್ನಡಕ್ಕೆ ತಂದುಕೊಟ್ಟವರು ಯಾರಂದರೆ ಅದು ಕುವೆಂಪು ಅವರಂತ ನೋಡ್ತೇವೆ. ಕರ್ನಾಟಕ ಸರ್ಕಾರ ನೀಡುವಂತಹ ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿಗಳನ್ನು ಕೂಡ ಮೊಟ್ಟ ಮೊದಲ ಬಾರಿಗೆ ಪಡೆದಂತಹ ಕವಿ ಯಾರಂದ್ರೆ ಅದು ಕುವೆಂಪು ಅವರು ಅಂತ ನೋಡ್ತೇವೆ ನಾವಿಲ್ಲಿ. ಕುವೆಂಪು ಅವರು ತಮ್ಮ ತಾಯಿಯ ತವರೂರಾದಂತಹ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಗಿ ಎಂಬಲ್ಲಿ ಡಿಸೆಂಬರ್ 29, 1904ರಲ್ಲಿ ಜನಿಸ್ತಾರೆ. ಎಲ್ಲಿ ಜನಿಸ್ತಾರೆ ಅಂದ್ರೆ ಕುವೆಂಪು ಅವರು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಗಿ ಎಂಬ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಡಿಸೆಂಬರ್ 29, 1904ರಲ್ಲಿ ಜನಿಸ್ತಾರೆ. ಇವರ ತಂದೆ ಯಾರಾಗಿರ್ತಾರೆ ಅಂದರೆ ವೆಂಕಟಪ್ಪ ಆಗಿರ್ತಾರೆ ಮತ್ತು ತಾಯಿ ಸೀತಮ್ಮ ಅಂತ ನೋಡ್ತೇವೆ. ಅವರ ಬಾಲ್ಯ ತಮ್ಮ ತಂದೆ ಊರಾದಂತಹ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಏನು ಮಾಡ್ತಾರೆ ಅಂದರೆ ತಮ್ಮ ಬಾಲ್ಯ ಜೀವನವನ್ನು ಕಳೀತಾರೆ. ಯಾರು? ಕುವೆಂಪು ಅವರು. ಹೌದಾ? ಕುವೆಂಪು ಅವರು ಆರಂಭಿಕ ವಿದ್ಯಾಭ್ಯಾಸ ಕೂಲಿಮಠದಲ್ಲಿ ಆಯಿತು. ಕುವೆಂಪುರ ಒಂದು ಆರಂಭಿಕ ವಿದ್ಯಾಭ್ಯಾಸ ಎಲ್ಲಾಗ್ತಿತ್ತಂದ್ರೆ ಅದು ಕೂಲಿಮಠದಲ್ಲಿ ಆಗ್ತೈತಿ. ಮಾಧ್ಯಮಿಕ ಶಿಕ್ಷಣ ಎಲ್ಲಾಗ್ತಿತ್ತಂದ್ರೆ ಅದು ತೀರ್ಥಹಳ್ಳಿಯಲ್ಲಿ ನಡೆಯುತ್ತದೆ. ಮತ್ತು ನಂತರ ಅವರು ಏನು ಮಾಡ್ತಾರೆ ಅಂದರೆ ಮೈಸೂರಿನ ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ನಲ್ಲಿ ತಮ್ಮ ಶಿಕ್ಷಣವನ್ನು ಏನು ಮಾಡ್ತಾರೆ ಅಂದ್ರೆ ಮುಂದುವರಿಸಿದರು. ಮೈಸೂರು ಮಹಾರಾಜ ಕಾಲೇಜಿನಿಂದ ಏನು ಬಿಡ್ತಾರೆ ಅಂದರೆ BA ಪದವಿಯನ್ನು ಪಡೆದುಕೊಳ್ತಾರೆ ಮತ್ತು ಕನ್ನಡದಲ್ಲಿ MA ಪದವಿಯನ್ನು ಪಡಿತಾರೆ. ಎಲ್ಲಿ? ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪಡಿತಾರೆ. ಮತ್ತು ಇವರ ಗುರು ಯಾರಾಗಿರ್ತಾರೆ ಅಂದ್ರೆ TS ವೆಂಕಣ್ಣಯ್ಯನವರು ಇವರ ಗುರುಗಳಾಗಿರ್ತಾರೆ. ಕುವೆಂಪು ಅವರು ಹೇಮಾವತಿಯವರನ್ನು ವಿವಾಹವಾದರು. ಕುವೆಂಪು ಅವರು ಏನು ಮಾಡ್ತಾರೆ? ಹೇಮಾವತಿಯವರನ್ನ ವಿವಾಹವಾಗ್ತಾರೆ ಮತ್ತು ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ, ಚೈತ್ರ, ಇಂದುಕಲಾ ಮತ್ತು ಹಾಗೂ ಇನ್ನೊಬ್ಬರು ತಾರಿಣಿ ಅವರು ಮಕ್ಕಳಾಗಿರ್ತಾರೆ. ಕುವೆಂಪು ಅವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಏನಾಗ್ತಿರ್ತಾರೆ ಅಂದರೆ ಅಧ್ಯಾಪಕರು, ಪ್ರಾಂಶುಪಾಲರು ಆಗಿದ್ದರು ಮತ್ತು ನಂತರ ಏನಾಗ್ತಾರೆ ಅಂದ್ರೆ ಉಪಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಎಲ್ಲಿ? ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ. ಕುವೆಂಪು ಅವರು ಕನ್ನಡ ಭಾಷೆಯ ಸಾಹಿತ್ಯ ಪ್ರಕಾರದಲ್ಲಿ ಕೆಲವು ಕೃತಿಗಳನ್ನು ಬರೆದಿದ್ದಾರೆ.
ಅಂದ್ರೆ ಯಾವ್ಯಾವ ಅಂದ್ರೆ ನೋಡ್ರಿ, ಮಹಾಕಾವ್ಯಗಳಲ್ಲಿ ಕೆಲವು ಕೃತಿಗಳು ಬರೆದಿದ್ದಾರೆ. ಖಂಡಕಾವ್ಯಗಳು ಮತ್ತು ಕವನ ಸಂಕಲನಗಳು, ಕಥಾ ಸಂಕಲನ, ಕಾದಂಬರಿಗಳು, ನಾಟಕಗಳು, ಪ್ರಬಂಧ, ವಿಮರ್ಶೆ, ಆತ್ಮಕಥೆ, ಜೀವನ ಚರಿತ್ರೆಗಳು, ಅನುವಾದ, ಭಾಷಣ, ಲೇಖನ, ಶಿಶು ಸಾಹಿತ್ಯ, ಆಯ್ದ ಸಂಕಲನಗಳನ್ನು, ಈ ರೀತಿಯಾದಂತಹ ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳಲ್ಲಿ ಅವರ ಕೃತಿಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇವರೆಲ್ಲ ಕೃತಿಗಳನ್ನು ಹೇಳಬೇಕಂದ್ರೆ ಬಹಳ ಈ ಒಂದು ವಿಡಿಯೋ ಲೆಂದಿ ಆಗುತ್ತೆ ಅಂತ ಕೆಲವಲ್ಲಿ ನಾನು ಶಾರ್ಟ್ಸ್ಗಳನ್ನು ಮಾಡಿ ಹೋಗ್ಬಿಟ್ಟಿದ್ದೇನೆ. ಕುವೆಂಪು ಅವರಿಗೆ ಅಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಕೆ ವಿ ಪುಟ್ಟಪ್ಪ ಅವರಿಗೆ ಅವರು ಬರೆದಂತಹ ಶ್ರೀ ರಾಮಾಯಣ ದರ್ಶನಂಗೆ 1967ರಲ್ಲಿ ಕನ್ನಡ ಭಾಷೆಗೆ ಮೊದಲನೆಯ ಏನು ಬರುತ್ತೆ ಅಂದರೆ ಅದು ಜ್ಞಾನಪೀಠ ಪ್ರಶಸ್ತಿ. ಈ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಕನ್ನಡ ಭಾಷೆಗೆ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿ ದೊರಕ್ತೈತಿ ಅಂತ ನಾವು ಇಲ್ಲಿ ನೋಡಬಹುದಾಗಿದೆ. ಓಕೆನಾ? ಯಾವಾಗ ದೊರಕ್ತಂದ್ರೆ ಕುವೆಂಪು ಅವರಿಗೆ 1967ರಲ್ಲಿ ಶ್ರೀ ರಾಮಾಯಣಂ ದರ್ಶನಂ ಕೃತಿಗೆ ಏನಾಗುತ್ತೆ ಅಂದರೆ ಮೊದಲನೆಯ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂತು ಅಂತ ನಾವಿಲ್ಲಿ ನೋಡಬಹುದಾಗಿದೆ. ಕನ್ನಡ ಭಾಷೆಗೆ ಎರಡನೆಯ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕವಿಗಳಲ್ಲಿ ಯಾರಂದ್ರೆ ಅದು ದ.ರಾ. ಬೇಂದ್ರೆ. ದ.ರಾ. ಬೇಂದ್ರೆಯವರು ಕನ್ನಡಕ್ಕೆ ಎರಡನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕವಿ. ಇವರ ಪೂರ್ಣ ಹೆಸರೇನೆಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದ.ರಾ. ಬೇಂದ್ರೆಯವರ ಪೂರ್ಣ ಹೆಸರೇನೆಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಕನ್ನಡದ ಪ್ರಸಿದ್ಧ ಕವಿ ಹಾಗೂ ಕಾದಂಬರಿಕಾರರಾಗಿರುತ್ತಾರೆ ದ.ರಾ. ಬೇಂದ್ರೆಯವರು. ದ.ರಾ. ಬೇಂದ್ರೆಯವರು ಕರ್ನಾಟಕದಲ್ಲಿ ವರಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. ಕರ್ನಾಟಕದಲ್ಲಿ ದ.ರಾ. ಬೇಂದ್ರೆಯವರು ವರಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. ದ.ರಾ. ಬೇಂದ್ರೆಯವರು ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠ ಹಾಗೂ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಗೂ ಕೂಡ ಏನಾಗಿದ್ದಾರೆ, ದ.ರಾ. ಬೇಂದ್ರೆಯವರು ಭಾಜನರಾಗಿದ್ದಾರೆ ಅಂತ ನಾವು ನೋಡಬಹುದಾಗಿದೆ. ದ.ರಾ. ಬೇಂದ್ರೆಯವರು 1896 ಜನವರಿ 31ರಂದು ಧಾರವಾಡದಲ್ಲಿ ಜನಿಸ್ತಾರೆ. ಅಂದರೆ ಒಂದು ಕಾಲಕ್ಕೆ ಸಾಂಗ್ಲಿ ಸಂಸ್ಥಾನಕ್ಕೆ ಸೇರಿದ್ದ ಗದಗ ಪಟ್ಟಣದ ಸಮೀಪ ಶಿರಹಟ್ಟಿಯಲ್ಲಿ ಬಂದು ನೆಲೆಸಿದ್ರಂತ ನೋಡ್ತೇವೆ. ತಂದೆ ರಾಮಚಂದ್ರ ಭಟ್ಟ, ತಾಯಿ ಅಂಬಿಕೆ ಅಂದರೆ ಅಂಬವ್ವ. ನೋಡ್ರಿ, ತಂದೆ ಯಾರಂದ್ರೆ ರಾಮಚಂದ್ರ ಭಟ್ಟ, ತಾಯಿ ಅಂಬಿಕೆ ಅಂದರೆ ಅಂಬವ್ವ ಅಂತ ನೋಡ್ತೇವೆ. ಬೇಂದ್ರೆಯವರ ಒಂದು ಕಾವ್ಯನಾಮ ಏನಂದ್ರೆ ಅಂಬಿಕಾತನಯ ದತ್ತ ಅಂತ ನೋಡ್ತೇವೆ. ಬೇಂದ್ರೆಯವರ ಒಂದು ಕಾವ್ಯನಾಮ ಏನಂದ್ರೆ ಅಂಬಿಕಾತನಯ ದತ್ತ ರೀ. ನಾವು ಬೇಂದ್ರೆಯವರಿಗೆ ಏನು ಮಾಡ್ತೇವೆ ಅಂದ್ರೆ ಅಂಬಿಕಾತನಯ ದತ್ತ ಹೆಸರಿನಿಂದ ಕೂಡ ನಾವು ಕರಿತೇವೆ. ದ.ರಾ. ಬೇಂದ್ರೆಯವರು 1913ರಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿದ ಬಳಿಕ ಅಂದ್ರೆ ಮೆಟ್ರಿಕ್ಯುಲೇಷನ್ ಅಂದ್ರೆ 10ನೇ ತರಗತಿ ಏನು ಮಾಡ್ತಾರಂದ್ರೆ ಮುಗಿತೈತಿ. ಆ ಮುಗಿದ ಬಳಿಕ ನಾವು PUCಗೆ ಹೋಗ್ಬೇಕಲ್ಲ, ಆ PUCಗೆ ಹೋಗೋಕ್ಕೆ ನಾವು ಮೆಟ್ರಿಕ್ಯುಲೇಷನ್ ಅಂತ ನೋಡ್ತೇವೆ. ದ.ರಾ. ಬೇಂದ್ರೆಯವರು ಪುಣೆ ಕಾಲೇಜಿನಲ್ಲಿ ಏನು ಮಾಡ್ತಾರಂದ್ರೆ 1918ರಲ್ಲಿ ಪುಣೆ ಕಾಲೇಜಿನಲ್ಲಿ ಏನು ಮಾಡ್ತಾರಂದ್ರೆ BA ಮಾಡಿಕೊಂಡಿದ್ದರು. ಏನು ಮಾಡ್ತಾರೆ? ಪುಣೆಯ ಕಾಲೇಜಿನಲ್ಲಿ 1918ರಲ್ಲಿ BA ಪದವಿಯನ್ನು ಮಾಡಿಕೊಂಡ್ರು. ಹಾಗೂ ಅವ್ರು ಏನು ಮಾಡ್ತಾರಂದ್ರೆ ಅವರು ಹಿಡಿದಿದ್ದು ಅಧ್ಯಾಪಕ ವೃತ್ತಿ. ಅಧ್ಯಾಪಕ ವೃತ್ತಿ 1925ರಲ್ಲಿ ಏನು ಮಾಡ್ತಾರಂದ್ರೆ MA ಪದವಿಯನ್ನು ಮಾಡ್ಕೊಳ್ತಾರೆ. ಮತ್ತು ಕೆಲ ಕಾಲ ಏನು ಮಾಡ್ತಾರಂದ್ರೆ 1944ರಿಂದ 1956ರವರೆಗೆ ನಮ್ಮ ಶೋಲಾಪುರ ಇದೆ, ಬಿಜಾಪುರದ ಪಕ್ಕದಲ್ಲಿ ಏನೈತಿ, ಶೋಲಾಪುರ ಐತಿ. ಆ ಶೋಲಾಪುರದ DAV ಕಾಲೇಜಿನಲ್ಲಿ ಏನು ಮಾಡ್ತಾರೆ ಅಂದರೆ ಅಧ್ಯಾಪಕರಾಗಿದ್ದರು. ಎಲ್ಲಿ ಅಧ್ಯಾಪಕರಾಗಿದ್ದರು ಅಂದ್ರೆ ಶೋಲಾಪುರದ DAV ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರು. ಎಷ್ಟನೇ ಒಂದು ವರ್ಷದಲ್ಲಿ ಅಂದರೆ 1944ರಿಂದ 1956ರವರೆಗೆ ಏನು ಮಾಡ್ತಾರೆ, DAV ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ದ.ರಾ. ಬೇಂದ್ರೆಯವರು 1919ರಲ್ಲಿ ಏನು ಮಾಡ್ತಾರೆ ಅಂದ್ರೆ ಹುಬ್ಬಳ್ಳಿಯಲ್ಲಿ ಲಕ್ಷ್ಮೀಬಾಯಿಯವರನ್ನ ಏನು ಮಾಡ್ತಾರೆ, ವಿವಾಹವನ್ನು ಆಗ್ತಾರೆ. ಅವರ ಪ್ರಥಮ ಕಾವ್ಯ ಸಂಕಲನ ಯಾವುದಂದ್ರೆ ಕೃಷ್ಣ ಕುಮಾರಿ ಅಂತ ನೋಡ್ತೇವೆ. ಇವರ ಪ್ರಥಮ ಕಾವ್ಯ ಸಂಕಲನ ಯಾವುದಾಗಿತ್ತಂದ್ರೆ ಅದು ಕೃಷ್ಣ ಕುಮಾರಿ. ದ.ರಾ. ಬೇಂದ್ರೆಯವರು 1918ರಲ್ಲಿ ಅವರ ಮೊದಲ ಕವನ ಪ್ರಭಾತ ಎಂಬ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತದೆ. ಅಲ್ಲಿಂದ ಆಚೆಗೆ ದ.ರಾ. ಬೇಂದ್ರೆಯವರು ಏನು ಮಾಡ್ತಾರಂದ್ರೆ ಕಾವ್ಯ ರಚನೆ ಮಾಡುತ್ತಲೇ ಬರ್ತಾರೆ. ಗರಿ, ಕಾಮಕಸ್ತೂರಿ, ಸೂರ್ಯಪಾನ, ನಾದಲೀಲೆ, ನಾಕುತಂತಿ,
ಮೊದಲಾದಂತಹ ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಅಂತ ನಾವಿಲ್ಲಿ ನೋಡಬಹುದಾಗಿದೆ. ಇವರ 4 ತಂತಿ ಕೃತಿಗೆ 1973ರಲ್ಲಿ ಏನಾಗುತ್ತೆ ಅಂದರೆ ಕೇಂದ್ರ ಜ್ಞಾನಪೀಠ ಪ್ರಶಸ್ತಿ ಬರುತ್ತದೆ ಅಂತ ನಾವಿಲ್ಲಿ ನೋಡ್ತೇವೆ. ನೋಡಿ, ಕನ್ನಡಕ್ಕೆ 2ನೆಯ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ದೊರಕುತ್ತಂದ್ರೆ ಅದು 1973ರಲ್ಲಿ ಏನು ಬರುತ್ತೆ, ಕೇಂದ್ರ ಜ್ಞಾನಪೀಠ ಪ್ರಶಸ್ತಿ ಬರುತ್ತದೆ. ಯಾವ ಕೃತಿ ಅಂದ್ರೆ 4 ತಂತಿ ಕೃತಿಗೆ ಕನ್ನಡಕ್ಕೆ 2ನೆಯ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತಹ ಕವಿ ಯಾರಂದ್ರೆ ಅದು ದ ರಾ ಬೇಂದ್ರೆಯಲ್ಲಿ ನಾವು ನೋಡ್ತೇವೆ. ಓಕೆನಾ. 3ನೆಯ ಜ್ಞಾನಪೀಠ ಪ್ರಶಸ್ತಿ, ಕನ್ನಡದ 3ನೆಯ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕವಿ ಯಾರಂದ್ರ ಅದು ಶಿವರಾಮ ಕಾರಂತ ಅಂತ ನೋಡ್ತೇವೆ. ಶಿವರಾಮ ಕಾರಂತರವರ ಬಗ್ಗೆ ನೋಡ್ತಾ ಹೋಗೋಣ. ಕೊಟ್ಟ ಶಿವರಾಮ ಕಾರಂತ ಅಂತ, ಯಾವುದು ಕೊಟ್ಟ ಶಿವರಾಮ ಕಾರಂತ, ಇವರು ಅಕ್ಟೋಬರ್ 10, 1902ರಲ್ಲಿ ಏನು ಮಾಡ್ತಾರೆ ಅಂದ್ರೆ ಉಡುಪಿ ಜಿಲ್ಲೆಯ ಕೊಟ್ಟದಲ್ಲಿ ಜನಿಸ್ತಾರೆ. ನೋಡಿ, ಕೊಟ್ಟ ಶಿವರಾಮ ಕಾರಂತವರು ಅಕ್ಟೋಬರ್ 10, 1902ರಲ್ಲಿ ಉಡುಪಿ ಜಿಲ್ಲೆಯ ಕೊಟ್ಟದಲ್ಲಿ ಜನಿಸ್ತಾರೆ. ಇವರನ್ನ ಕಡಲ ತೀರ್ಗದ ಭಾರ್ಗವ, ನಡೆದಾಡುವ ವಿಶ್ವಕೋಶ ಎಂದೇ ಖ್ಯಾತರಾಗಿದ್ದರು. ಯಾರು? ಕೊಟ್ಟ ಶಿವರಾಮ ಕಾರಂತವರು. ಕನ್ನಡ ಸಾಹಿತ್ಯ ಸಂಸ್ಕೃತಿಯ ವಕ್ತಾರ ಕವಿಯಾಗಿದ್ದರು. ಯಾರು? ಶಿವರಾಮ ಕಾರಂತ. ಕವಿ, ಕಾದಂಬರಿಕಾರರು, ನಾಟಕಕಾರರು, ಅನುವಾದಕರು, ವೈಜ್ಞಾನಿಕ ಬರಹಗಾರರು. ಶಿವರಾಮ ಕಾರಂತವರು ಏನಂತಾರೆ ನೋಡ್ರಿ ಇಲ್ಲಿ, ಆಡು ಮುಟ್ಟದ ಸೊಪ್ಪಿಲ್ಲ, ಹಾಗೆ ಕಾರಂತರು ಬರೆದ ಸಾಹಿತ್ಯ ಪ್ರಕಾರವೇ ಇಲ್ಲವೆನ್ನಲಾಗಿದೆ. ವಿಶ್ವವಿದ್ಯಾನಿಲಯಗಳಲ್ಲಿ ಪದವಿ, ಸ್ನಾತಕೋತ್ತರ ಪದವಿ ಪಡೆದಿಲ್ಲದಿದ್ದರೂ ಅವರು ಸಾಹಿತ್ಯ ಪರಿಶ್ರಮ ಅಪಾರವಾದದ್ದು. ನೋಡ್ರಿ, ಅವರು ಸ್ನಾತಕೋತ್ತರ ಪದವಿಯ ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಏನು ಮಾಡಿದ್ದಾರೆ, ಪದವಿಗಳನ್ನು ಪಡೆದಿಲ್ಲದಿದ್ದರೂ ಕೂಡ ಅವರ ಸಾಹಿತ್ಯ ಪರಿಶ್ರಮ ಏನಾಗಿದೆ, ಅಪಾರವಾಗಿದೆ. ಜ್ಞಾನಪೀಠ, ಪದ್ಮಭೂಷಣ, ಪಂಪ ಪ್ರಶಸ್ತಿ, ನಾಡೋಜ ಪುರಸ್ಕಾರ, 8 ವಿಶ್ವವಿದ್ಯಾನಿಲಯಗಳು ಗೌರವ ಡಾಕ್ಟರೇಟ್ ಏನು ಮಾಡಿದ್ದಾವೆ, ಅವರಿಗೆ ಪುರಸ್ಕರಿಸಿವೆ ಅಂತ ನಾವಿಲ್ಲಿ ನೋಡಬಹುದಾಗಿದೆ. ಶಿವರಾಮ ಕಾರಂತರವರ ತಂದೆ ಯಾರಂದ್ರ ಶೇಷಕಾಂತರು, ತಾಯಿ ಲಕ್ಷ್ಮೀಕಾಂತರು. ನೋಡ್ರಿ, ಶಿವರಾಮ ಕಾರಂತರ ತಂದೆ ಯಾರಂದ್ರ ಶೇಷಕಾಂತರು ಮತ್ತು ತಾಯಿ ಯಾರಂದ್ರ ಲಕ್ಷ್ಮೀಕಾಂತರು ಅಂತ ನೋಡ್ತೇವೆ. ಈ ಶೇಷಕಾಂತರು ಮತ್ತು ಲಕ್ಷ್ಮೀಕಾಂತರ 9 ಮಕ್ಕಳ ಕುಟುಂಬದಲ್ಲಿ ಶಿವರಾಮ ಕಾರಂತರು 4ನೆಯ ಮಗನಾಗಿರ್ತಾರೆ. ನೋಡ್ರಿ, ಶೇಷಕಾಂತರು ಮತ್ತು ಲಕ್ಷ್ಮೀಕಾಂತರ 9 ಮಕ್ಕಳ ಕುಟುಂಬದಲ್ಲಿ ಶಿವರಾಮ ಕಾರಂತರು ಎಷ್ಟನೇ ಮಗ ಅಂದ್ರೆ ಅದು 4ನೇ ಮಗ ಅಂತ ನೋಡ್ತೇವೆ. ಸಾಹಿತ್ಯ ರಂಗಭೂಮಿ, ಚಲನಚಿತ್ರ, ವಿಜ್ಞಾನ, ಚಿತ್ರಕಲೆ, ಸಂಗೀತ, ಶಿಕ್ಷಣ, ರಾಜಕೀಯ, ಪತ್ರಿಕೋದ್ಯಮ, ಭಾಷೆ, ಸಂಸ್ಕೃತಿ, ಹೀಗೆ ಪಟ್ಟಿ ಬೆಳೆಯುತ್ತದೆ ಹೋಗುತ್ತದೆ ನಾವು ನೋಡ್ತಾ ಹೋದರೆ ಶಿವರಾಮ ಕಾರಂತರ ಬಗ್ಗೆ. ಕಾರಂತರು ಬಾಲಪ್ರಪಂಚ, ವಿಜ್ಞಾನ ಪ್ರಪಂಚಗಳನ್ನು ಕೂಡ ಬರೆದಿದ್ದಾರೆ ಹಾಗೂ ಸಿರಿಗನ್ನಡ ಅರ್ಥಕೋಶವನ್ನು ಕೂಡ ತಯಾರಿಸಿದ್ದಾರೆ. ಯಾರು? ಶಿವರಾಮ ಕಾರಂತರು. ಯಕ್ಷಗಾನ ಕುರಿತು ಪುಸ್ತಕಗಳನ್ನು ಬರೆದಿದ್ದಾರೆ. ಸ್ವಂತ ಹಲವು ಪ್ರಯೋಗಗಳನ್ನು ಮಾಡಿದ್ದಾರೆ ಹಾಗೂ ಚಿತ್ರಕಲೆ, ಶಿಲ್ಪಕಲೆ ಕುರಿತು ಏನು ಮಾಡಿದ್ದಾರೆ ಅಂದರೆ ಪುಸ್ತಕಗಳನ್ನು ಶಿವರಾಮ ಕಾರಂತರು ಬರೆದಿದ್ದಾರೆ. ಚಲನಚಿತ್ರಗಳನ್ನು ನಿರ್ಮಿಸಿದ್ದಾರೆ. 50ಕ್ಕೂ ಹೆಚ್ಚು ನಾಟಕಗಳನ್ನು ಶಿವರಾಮ ಕಾರಂತರು ಬರೆದಿದ್ದಾರೆ ಅಂತ ನಾವಿಲ್ಲಿ ನೋಡಬಹುದಾಗಿದೆ. ಶಿವರಾಮ ಕಾರಂತರು ಕನ್ನಡಕ್ಕೆ 3ನೇ ಜ್ಞಾನಪೀಠ ಪ್ರಶಸ್ತಿಯನ್ನು 1977ರಲ್ಲಿ ಮುಖಜ್ಜಿಯ ಕನಸುಗಳಲ್ಲಿ ಏನು ಮಾಡಿದ್ದಾರೆ, ಕೇಂದ್ರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ನೋಡ್ರಿ, ಶಿವರಾಮ ಕಾರಂತರು ಕನ್ನಡಕ್ಕೆ ನೋಡ್ರಿ ಯಾವಾಗ 3ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ್ತಾರೆ. ಯಾವಾಗ ತಂದುಕೊಡ್ತಾರೆ ಅಂದ್ರೆ 1977ರಲ್ಲಿ. ಕೃತಿ ಯಾವುದಂದ್ರೆ ಮುಖಜ್ಜಿಯ ಕನಸುಗಳಂತ ಒಂದು ಕೃತಿ ಇದೆ. ಆ ಕೃತಿಗೆ ಏನು ಪಡಿತಾರೆ ಅಂದ್ರೆ ಕೇಂದ್ರ ಜ್ಞಾನಪೀಠ ಪ್ರಶಸ್ತಿಯನ್ನು 1977ರಲ್ಲಿ ಕನ್ನಡಕ್ಕೆ 3ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ್ತಾರೆ. ಕನ್ನಡಕ್ಕೆ 4ನೆಯ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕವಿ ಯಾರಂದ್ರ ಆ ಕವಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಅಂತ ನೋಡ್ತೇವೆ. ಯಾರು? ಮಾಸ್ತಿ ವೆಂಕಟೇಶ ಅಯ್ಯಂಗಾರರವರು ಕನ್ನಡದ ಒಬ್ಬ ಅಪ್ರತಿಮ ಲೇಖಕರು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಾಸ್ತಿ ಎಂದೇ ಖ್ಯಾತರಾಗಿದ್ದವರು. ಇವರನ್ನ ಜನಪ್ರಿಯವಾಗಿ ಮಾಸ್ತಿ ಕನ್ನಡದ ಆಸ್ತಿ ಎಂದು ಕರೆಯಲಾಗುತ್ತಿತ್ತು. ಅಂದ್ರ ಮಾಸ್ತಿ ಕನ್ನಡದ ಆಸ್ತಿ ಅಂದ್ರ ಮಾಸ್ತಿ ಕನ್ನಡದ ಸಂಪತ್ತು ಎಂದರ್ಥ ಅಂತ ನೋಡ್ತೇವೆ ನಾವು. ಈ ಮಾಸ್ತಿ ವೆಂಕಟೇಶ ಅಯ್ಯಂಗಾರರವರು ಶ್ರೀನಿವಾಸ ಎಂಬ ಕಾವ್ಯ ನಾಮದಡಿಯಲ್ಲಿ ಬರೆಯುತ್ತಿದ್ದರು. ಇವರೊಂದು ಕಾವ್ಯದ
ನಾಮ ಏನಂದ್ರೆ ಅದು ಶ್ರೀನಿವಾಸ ಅಂತ ನೋಡ್ತೇವೆ ನಾವು. ಇವರು ಸಣ್ಣ ಕಥೆಗಳ ಜನಕ ಎಂದು ಕೂಡ ಕರೀತಾರೆ. ಸಣ್ಣ ಕಥೆಗಳ ಜನಕ ಎಂದು ಕೂಡ ಕರೀತಾರೆ. ಯಾರಿಗೆ? ಮಾಸ್ತಿ ವೆಂಕಟೇಶ ಅಯ್ಯಂಗಾರರವರಿಗೆ. ಅಂದಿನ ಮೈಸೂರು ಮಹಾರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅವರಿಗೆ ಏನ್ ಕೊಡ್ತಾರಂದ್ರ ರಾಜ್ಯ ಸೇವಾಸ್ತಕ ಎಂಬ ಬಿರುದನ್ನು ನೀಡಿ ಏನ್ ಮಾಡ್ತಾರೆ? ಗೌರವಿಸ್ತಾರೆ. ನೋಡ್ರಿ, ನಾಲ್ವಡಿ ಕೃಷ್ಣರಾಜ ಒಡೆಯರವರು ರಾಜ್ಯ ಸೇವಾಸ್ತಕ ಎಂಬ ಬಿರುದನ್ನ ಯಾರಿಗೆ ಕೊಡ್ತಾರಂದ್ರೆ ಅದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ನೀಡಿ ಗೌರವಿಸ್ತಾರೆ. ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಮಾಸ್ತಿ ವೆಂಕಟೇಶ ಅಯ್ಯಂಗಾರರವರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಹುಂಗೇನಹಳ್ಳಿಯಲ್ಲಿ ತಮಿಳು ಮಾತನಾಡುವ ಶ್ರೀ ವೈಷ್ಣವ ಅಯ್ಯಂಗಾರ್ ಬ್ರಾಹ್ಮಣ ಕುಟುಂಬದಲ್ಲಿ ಜೂನ್ 6, 1891ರಲ್ಲಿ ಜನಿಸಿದರು. ನೋಡ್ರಿ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕೋಲಾರ ಜಿಲ್ಲೆ ಇದೆ. ಆ ಕೋಲಾರ ಜಿಲ್ಲೆಯಲ್ಲಿ ಮಾಲೂರು ತಾಲೂಕಿನ ಒಂದು ಹಳ್ಳಿ ಯಾವುದಂದ್ರ ಹುಂಗೇನಹಳ್ಳಿ ಅಂತ ಇದೆ. ಆ ಹುಂಗೇನಹಳ್ಳಿಯಲ್ಲಿ ಒಬ್ರು ತಮಿಳು ಮಾತನಾಡುವಂತಹ ಶ್ರೀ ವೈಷ್ಣವ ಅಯ್ಯಂಗಾರ್ ಬ್ರಾಹ್ಮಣ ಕುಟುಂಬದಲ್ಲಿ ಏನ್ ಮಾಡ್ತಾರಂದ್ರೆ ಜೂನ್ 6, 1891ರಲ್ಲಿ ಏನ್ ಮಾಡ್ತಾರೆ? ಜನಿಸ್ತಾರ ಅಂತ ನಾವಿಲ್ಲಿ ನೋಡ್ತೇವೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರರವರು ಸಾಹಿತ್ಯ ರಚನೆ ಅವರ ಪ್ರವೃತ್ತಿಯಾಗಿ ಬೆಳೆದಿತ್ತು. 1907ರಲ್ಲಿ ಮೆಟ್ರಿಕ್ಯುಲೇಷನ್, 1909ರಲ್ಲಿ FA, 1912ರಲ್ಲಿ BA ಮದ್ರಾಸು ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸ್ತಾರೆ. 1913ರಲ್ಲಿ ಮೈಸೂರು ಸಿವಿಲ್ ಸರ್ವಿಸ್, 1914ರಲ್ಲಿ MS ಮದ್ರಾಸು ವಿಶ್ವವಿದ್ಯಾನಿಲಯ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಿ ಇರ್ತಾರೆ. 1914ರಲ್ಲಿ ಮೈಸೂರು ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ತಮ್ಮ ವೃತ್ತಿಯನ್ನ ಏನ್ ಮಾಡ್ತಾರೆ? ಜೀವನವನ್ನು ಆರಂಭಿಸ್ತಾರೆ. 1914ರಿಂದ 1943ರವರೆಗೆ ವಿವಿಧ ಹುದ್ದೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಅಲಂಕರಿಸಿ ನಿವೃತ್ತರಾಗಿರ್ತಾರೆ. ಮುಂದೆ 1920ರಲ್ಲಿ ಅವರ ಮೊದಲ ಪುಸ್ತಕ ಸಣ್ಣ ಕಥೆಗಳು ಅಂತ ಬರುತ್ತೆ. ಕೆಲವು ಸಣ್ಣ ಕಥೆಗಳು ಅಂತ ಪ್ರಕಟಗೊಂಡಿತ್ತು. ನೋಡ್ರಿ, 1920ರಲ್ಲಿ ಅವರ ಮೊದಲ ಪುಸ್ತಕ ಕೆಲವು ಸಣ್ಣ ಕಥೆಗಳು ಪ್ರಕಟಗೊಂಡಿತ್ತು. ಸಣ್ಣ ಕಥೆ, ನಿಲ್ಗಳತೆ, ಕಾದಂಬರಿ, ಕಾವ್ಯ, ನಾಟಕ, ಜೀವನ ಚರಿತ್ರೆ, ಪ್ರಬಂಧ, ವಿಮರ್ಶೆ, ಸಂಪಾದನೆ, ಅನುವಾದ, ಹೀಗೆ ಕನ್ನಡ ಸಾಹಿತ್ಯದ ಪ್ರತಿಯೊಂದು ಕ್ಷೇತ್ರಕ್ಕೂ ತಮ್ಮ ಕೊಡುಗೆಯನ್ನ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು ನೀಡಿದ್ದಾರೆ. ಜೀವನ ಪರ್ಯಂತ ಕನ್ನಡ ಸೇವೆಯನ್ನು ಮಾಡಿದ ಮಾಸ್ತಿಯವರು ಜೂನ್ 6, 1986ರಂದು ನಿಧನವನ್ನ ಹೊಂದ್ತಾರೆ. ಓಕೆನಾ? ಇದು ಮಾಸ್ತಿ ವೆಂಕಟೇಶ್ ಅವರ ಬಗ್ಗೆ ನೋಡ್ತೇವೆ. ಈ ಮಾಸ್ತಿ ವೆಂಕಟೇಶ್ ಅವರ ಬಗ್ಗೆ ನಾವು ಜ್ಞಾನಪೀಠ ಪ್ರಶಸ್ತಿ ಯಾವಾಗ ಪಡಿತೀವಿ ನೋಡ್ಬೇಕಲ್ಲ. ನೋಡಿ, ಜ್ಞಾನಪೀಠ ಪ್ರಶಸ್ತಿ 1983ರಲ್ಲಿ ಏನಾಗುತ್ತೆ? 1983ರಲ್ಲಿ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗಾಗಿ. ನೋಡ್ರಿ, 1983ರಲ್ಲಿ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗಾಗಿ ಜ್ಞಾನಪೀಠ ಪ್ರಶಸ್ತಿಯಿಂದ ಪುರಸ್ಕೃತಗೊಂಡ ಮಾಸ್ತಿಯವರು ಕನ್ನಡಕ್ಕೆ 4ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಡ್ತಾರೆ. ಓಕೆನಾ? ಕನ್ನಡಕ್ಕೆ 5ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕವಿ ಯಾರಂದ್ರೆ ಅದು ವಿಕ್ರು ಗೋಕಾಕ್. ಕನ್ನಡಕ್ಕೆ 5ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ವಿನಾಯಕ ಕೃಷ್ಣ ಗೋಕಾಕ್ರವರು ತಂದುಕೊಡ್ತಾರೆ. ಹಲವು ರೀತಿಯಲ್ಲಿ ವಿನಾಯಕ್ ಕೃಷ್ಣ ಗೋಕಾಕ್ರವರು ಅದೃಷ್ಟವಂತರಾಗಿರ್ತಾರೆ. ಯಾಕಂದ್ರೆ ಅವರು ಕನ್ನಡದ ಪ್ರತಿಭಾವಂತ ಕವಿ, ಪಂಡಿತರಾಗಿದ್ದರು. ಕನ್ನಡ, ಇಂಗ್ಲಿಷ್ ಭಾಷೆಗಳಲ್ಲಿ ಸಮಾನ ಪ್ರಭುತ್ವ ಪಡೆದಿದ್ದಂತಹ ಅವರು ತಮ್ಮ ಜೀವಿತ ಕಾಲದಲ್ಲಿಯೇ ಒಬ್ಬ ಪ್ರತಿಭಾವಂತ ಸಾಹಿತಿಗೆ ದೊರಕಬೇಕಾದಂತಹ ಎಲ್ಲ ಸಿದ್ಧಿ ಪ್ರಸಿದ್ಧಿಗಳನ್ನು ಯಾರು ಪಡೆದುಕೊಂಡಿದ್ರು ಅದು ವಿಕ್ರು ಗೋಕಾಕ್ರವರು ಪಡೆದುಕೊಂಡಿದ್ದರು. ಗೋಕಾಕ್ರವರು ಇದಕ್ಕೂ ಮೊದಲು ಏನಾಗಿರ್ತಾರಂದ್ರೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿಯೂ ಕೂಡ ಏನು ಮಾಡಿದ್ದಾರೆ? ಸೇವೆಯನ್ನು ಸಲ್ಲಿಸಿದ್ದಾರೆ. ಯಾರು? ವಿಕ್ರು ಗೋಕಾಕ್ರವರು. ವಿನಾಯಕ ಕೃಷ್ಣ ಗೋಕಾಕ್ ಅವರು ಆಗಸ್ಟ್ 9, 1909ರಂದು ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸ್ತಾರೆ. ನೋಡ್ರಿ, ವಿನಾಯಕ ಕೃಷ್ಣ ಗೋಕಾಕ್ರವರು ಆಗಸ್ಟ್ 9, 1909ರಂದು ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದರು. ಅವರ ತಂದೆ ಯಾರಂದ್ರ ಕೃಷ್ಣರಾಯರು, ಅವರ ತಾಯಿ ಸುಂದರಬಾಯಿ ಅಂತ ನೋಡ್ತೇವೆ. ತಂದೆ ಯಾರು? ಕೃಷ್ಣರಾಯ, ತಾಯಿ ಸುಂದರಬಾಯಿ ಅಂತ ನೋಡ್ತೇವೆ. ಅವರ ವಿಕ್ರು ಗೋಕಾಕ್ರವರು ಮೊದಲ ಪ್ರಕಟಿತ ಕೃತಿ ಯಾವುದಂದ್ರೆ ಕಲೋಪಾಸಕರು. ಯಾವುದು? ಕಲೋಪಾಸಕರು. ಅವರು ಇಂಗ್ಲೆಂಡಿಗೆ ಸಮುದ್ರದ ಮೂಲಕ ಹೋಗಿ ಏನು ಮಾಡ್ತಾರೆ ಅಂದರೆ
ಹೋಗಿ ಬರುವಾಗ ಬಂದ ಅನುಭವಗಳನ್ನು ಏನು ಮಾಡ್ತಾರೆ ಅಂದರೆ ಆಧರಿಸಿ ರಚಿಸಿದ ಸಮುದ್ರ ಗೀತೆಗಳು ಮತ್ತು ಸಮುದ್ರದಾಚೆಯಿಂದ ಇವು ಮಹತ್ವದ ಕೃತಿಗಳಾಗಿದ್ದಾವೆ. ಕಾದಂಬರಿಗಳು, ಕವನ ಸಂಕಲನಗಳು ಮತ್ತು ಸಾಹಿತ್ಯ ವಿಮರ್ಶೆ, ಪ್ರವಾಸ ಕಥನಗಳು, ಹೀಗೆ ಇವರು ಕೂಡ ಏನು ಮಾಡಿದ್ದಾರೆ, ಕನ್ನಡ ಸಾಹಿತ್ಯಕ್ಕೆ ತಮ್ಮ ಸೇವೆಗಳನ್ನು ಸಲ್ಲಿಸಿದ್ದಾರೆ. ಈ ವಿಕ್ರು ಗೋಕಾಕ್ರವರಿಗೆ ಯಾವುದೇ ಕೃತಿಯನ್ನು ಹೆಸರಿಸದೆ 1990ರಲ್ಲಿ ಏನು ಮಾಡ್ತಾರೆ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿದ್ದು ಇದೇ ಮೊದಲ ಬಾರಿಗೆ. ಅಂದ್ರೆ ಜ್ಞಾನಪೀಠ ಪ್ರಶಸ್ತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವುದೇ ಕೃತಿಯನ್ನ ಹೆಸರಿಸದೆ 1990ರಂದು ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿದ್ದಾರೆ. ಯಾರಿಗೆ? ವಿಕ್ರು ಗೋಕಾಕ್ರವರಿಗೆ. ಆದರೆ ನಾವೆಲ್ಲರೂ ಬಹಳ ಜನರು ನಾವೇನು ಮಾಡ್ತೇವೆ ಅಂದರೆ ಗೋಕಾಕ್ರವರಿಗೆ ಅವರ ಮೇರು ಕೃತಿಯಾದಂತಹ ಭಾರತದ ಸಿಂಧು ರಶ್ಮಿಗಾಗಿಯೇ ಈ ಪ್ರಶಸ್ತಿ ಬಂದಿದೆ ಎಂದು ನಾವು ಭಾವಿಸಿದ್ದೇವೆ. ಹೌದಾ? ನೋಡ್ರಿ, ಕನ್ನಡಕ್ಕೆ 5ನೇ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ದೊರಕ್ತಂದ್ರೆ 1990ರಲ್ಲಿ ದೊರಕ್ತೈತಿ. ಯಾರಿಗೆ ದೊರಕ್ತೈತಿ ಅಂದ್ರೆ ವಿಕ್ರು ಗೋಕಾಕ್ರವರಿಗೆ ದೊರಕ್ತೈತಿ. ಯಾವ ಕೃತಿ ಅಂದ್ರೆ ಭಾರತದ ಸಿಂಧು ರಶ್ಮಿ ಅಂತ ನಾವು ನೋಡ್ತೇವೆ. ಓಕೆನಾ? 6ನೆಯ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕವಿ ಯಾರಂದ್ರ ಅದು UR ಅನಂತಮೂರ್ತಿ ಅಂತ ನೋಡ್ತೇವೆ. 6ನೆಯ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕವಿ ಯಾರಂದ್ರ ಡಾಕ್ಟರ್ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಅಂತ ನೋಡ್ತೇವೆ. ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಕೂಡ ಇವರು ಒಬ್ಬರಾಗಿದ್ದಾರೆ. ಅವರು ಚಿಂತಕರು, ವಿಮರ್ಶಕರು ಆಗಿ ಪ್ರಸಿದ್ಧರಾಗಿದ್ದವರು. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದವರು. ಅವರು ಅನಂತರ ಶಿಕ್ಷಣ ಸೇರಿದಂತೆ ಮುಂತಾದ ಕ್ಷೇತ್ರಗಳಲ್ಲಿ ಅನೇಕ ಮುಖ್ಯ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಯಾರು? UR ಅನಂತಮೂರ್ತಿ ಅವರು. ಅವರು 2013ರಲ್ಲಿ ಮ್ಯಾನ್ ಬುಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯ ಅಂತಿಮ ಸ್ಪರ್ಧೆಗಳಲ್ಲಿ ಕೂಡ ಒಬ್ಬರಾಗಿದ್ದರು. ಯಾರು? UR ಅನಂತಮೂರ್ತಿ ಅವರು. ಅನಂತಮೂರ್ತಿಯವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆಹಳ್ಳಿಯಲ್ಲಿ ಜನಿಸ್ತಾರೆ. ಯಾವಾಗ ಜನಿಸ್ತಾರೆ ಅಂದ್ರೆ 1932ರ ಡಿಸೆಂಬರ್ 21ರಂದು ಜನಿಸ್ತಾರೆ. ನೋಡ್ರಿ, ಅನಂತಮೂರ್ತಿಯವರು ಎಲ್ಲಿ ಜನಿಸಿದ್ರಂದ್ರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಎಂಬ ಹಳ್ಳಿಯಲ್ಲಿ ಜನಿಸ್ತಾರೆ. ಯಾವಾಗ ಜನಿಸಿದ್ರಂದ್ರೆ 1932ರ ಡಿಸೆಂಬರ್ 21ರಂದು ಜನಿಸ್ತಾರೆ. ಇವರ ತಂದೆ ಯಾರು ಅಂದ್ರೆ ಉಡುಪಿ ರಾಜಗೋಪಾಲಾಚಾರ್ಯ. ಇವರ ತಂದೆ ಯಾರು? ಉಡುಪಿ ರಾಜಗೋಪಾಲಾಚಾರ್ಯ. ತಾಯಿ ಸತ್ಯಮ್ಮ ಅಂದ್ರೆ ಸತ್ಯಭಾಮ. ತಾಯಿ ಯಾರು? ಸತ್ಯಭಾಮ ಅಂತ ನೋಡ್ತೇವೆ. ಅನಂತಮೂರ್ತಿಯವರು 1970ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ವಿಭಾಗದಲ್ಲಿ ಪ್ರಾಧ್ಯಾಪಕರು ಮತ್ತು ಬೋಧಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸ್ತಾರೆ. ನೋಡಿ, ಅನಂತಮೂರ್ತಿಯವರು 1970ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಏನು ಮಾಡ್ತಾರೆ ಅಂದರೆ ಇಂಗ್ಲಿಷ್ ವಿಭಾಗದಲ್ಲಿ ಪ್ರಾಧ್ಯಾಪಕ ಮತ್ತು ಬೋಧಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸ್ತಾರೆ. ಅವರು 1987ರಿಂದ 1991ರವರೆಗೆ ಕೇರಳದ ಕೊಟ್ಟಾಯಂನಲ್ಲಿರುವಂತಹ ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯ ಉಪಕುಲಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನೋಡ್ರಿ, 1987ರಿಂದ 1991ರವರೆಗೆ ಕೇರಳದ ಕೊಟ್ಟಾಯಂ ಅಂತ ಒಂದು ಏನಿದೆ ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯ ಇದೆ. ಆ ವಿಶ್ವವಿದ್ಯಾನಿಲಯದಲ್ಲಿ ಉಪಕುಲಪತಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಯಾರು? UR ಅನಂತಮೂರ್ತಿಯವರು. UR ಅನಂತಮೂರ್ತಿಯವರು 1993ರಲ್ಲಿ ಅವರು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅವರು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ, ಡಂಬಿಂಗನ್ ವಿಶ್ವವಿದ್ಯಾಲಯ, ಅಯೋವಾ ವಿಶ್ವವಿದ್ಯಾಲಯ, ಟಫ್ಸನ್ ವಿಶ್ವವಿದ್ಯಾಲಯ ಮತ್ತು ಶಿವಾಜಿ ವಿಶ್ವವಿದ್ಯಾಲಯ ಸೇರಿದಂತೆ ಅನೇಕ ಭಾರತೀಯ ಮತ್ತು ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಯಾರು? UR ಅನಂತಮೂರ್ತಿಯವರು. ಅನಂತಮೂರ್ತಿಯವರು 2 ಬಾರಿ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಏನು ಮಾಡಿದ್ದಾರೆ ಅಂದರೆ ಸೇವೆಯನ್ನು ಸಲ್ಲಿಸಿದ್ದಾರೆ. 2012ರಲ್ಲಿ ಅವರು ಕರ್ನಾಟಕ ಕೇಂದ್ರ ವಿಶ್ವವಿದ್ಯಾನಿಲಯದ ಮೊದಲ ಕುಲಪತಿಯನ್ನಾಗಿ ನೇಮಕವನ್ನು ಮಾಡಲಾಗಿತ್ತು. ನೋಡ್ರಿ, 2012ರಲ್ಲಿ ಅವರನ್ನು ಏನು ಮಾಡ್ತಾರೆ ಅಂದರೆ ಕರ್ನಾಟಕದ ಕೇಂದ್ರ ವಿಶ್ವವಿದ್ಯಾನಿಲಯ ಮೊದಲ ಕುಲಪತಿಯನ್ನಾಗಿ ನೇಮಕ ಮಾಡಲಾಗಿತ್ತು. ಯಾರಿಗೆ? UR ಅನಂತಮೂರ್ತಿಯವರಿಗೆ. ಓಕೆನಾ? UR ಅನಂತಮೂರ್ತಿಯವರಿಗೆ ಕನ್ನಡಕ್ಕೆ 6ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ್ತಾರೆ. ಯಾರು? UR ಅನಂತಮೂರ್ತಿ.
ಸಮಗ್ರ ಸಾಹಿತ್ಯ ಕೊಡುಗೆಗೆ 1994ರಲ್ಲಿ UR ಅನಂತಮೂರ್ತಿಯವರಿಗೆ ಕನ್ನಡದ ಭಾಷೆಗೆ 6ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ್ತಾರೆ. ಕೃತಿ ಯಾವುದಂದ್ರೆ ಸಮಗ್ರ ಸಾಹಿತಿ. ಮತ್ತು 6ನೆಯ ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಯಾವಾಗ ದೊರಕ್ತಂದ್ರೆ ಅದು 1994ರಲ್ಲಿ ದೊರಕ್ತೈತಿ. ಯಾರು ತಂದು ಕೊಡ್ತಾರ? ಅನಂತಮೂರ್ತಿ ಅವರು. ಯಾರು? UR ಅನಂತಮೂರ್ತಿ ಅವರು ಕನ್ನಡಕ್ಕೆ 6ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು 1994ರಲ್ಲಿ ತಂದು ಕೊಡ್ತಾರೆ. ಓಕೆನಾ? 7ನೆಯ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿ ಯಾರಂದ್ರೆ ಅದು ಗಿರೀಶ್ ಕಾರ್ನಾಡ್ರವರು. ಇವರು ಭಾರತದ ನಾಟಕಕಾರರು, ಲೇಖಕರು, ರಂಗಕರ್ಮಿ, ಸಿನಿಮಾ ನಟ, ನಿರ್ದೇಶಕ, ಚಿಂತಕ ಹಾಗೂ ಹೋರಾಟಗಾರರು. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಅವರು ತಮ್ಮ ಸಾಹಿತ್ಯ ಮತ್ತು ಇತರ ಕೃತಿಗಳನ್ನು ಗಿರೀಶ್ ಕಾರ್ನಾಡ್ರವರು ರಚಿಸಿದ್ದಾರೆ ಅಂತ ನಾವು ನೋಡಬಹುದು. ಗಿರೀಶ್ ಕಾರ್ನಾಡ್ರವರು 1938 ಮೇ 19ರಂದು ಮಹಾರಾಷ್ಟ್ರದ ಮಾಥೆರಾನಲ್ಲಿ ಜನಿಸಿದರು. ನೋಡ್ರಿ, ಗಿರೀಶ್ ಕಾರ್ನಾಡ್ರವರು ಯಾವ ವರ್ಷದಲ್ಲಿ ಜನಿಸಿದ್ರಂದ್ರೆ 1938 ಮೇ 19ರಂದು ಮಹಾರಾಷ್ಟ್ರನಲ್ಲಿ ಮಾಥೆರಾನಲ್ಲಿ ಏನು ಮಾಡ್ತಾರಂದ್ರೆ ಜನಿಸ್ತಾರೆ. ಇವರ ತಂದೆ ಯಾರಾಗಿರ್ತಾರಂದ್ರೆ ಡಾಕ್ಟರ್ ರಘುನಾಥ್ ಕಾರ್ನಾಡ್ ಅಂತ ನೋಡ್ತೇವೆ. ಇವರ ತಾಯಿ ಯಾರಾಗಿರ್ತಾರಂದ್ರೆ ಕೃಷ್ಣಬಾಯಿ ಅಂತ ನೋಡ್ತೇವೆ. ನೋಡ್ರಿ, ಇವರ ತಂದೆ ಯಾರಂದ್ರೆ ಡಾಕ್ಟರ್ ರಘುನಾಥ್ ಕಾರ್ನಾಡ್ರವರು, ತಾಯಿ ಯಾರಂದ್ರೆ ಕೃಷ್ಣಬಾಯಿ ಅಂತ ನೋಡ್ತೇವೆ. ಗಿರೀಶರವರ ಅಂದರೆ ನಮ್ಮ ಗಿರೀಶ್ ಕಾರ್ನಾಡ್ರವರು ಪ್ರಾಥಮಿಕ ಶಿಕ್ಷಣ ಎಲ್ಲಿ ಪಡಿತಾರಂದ್ರೆ ಅದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾರೆ. ಮತ್ತು ತಮ್ಮ ಪ್ರೌಢ ಶಿಕ್ಷಣ ಎಲ್ಲಿ ಮುಗಿಸ್ತಾರಂದರೆ ಧಾರವಾಡದ ಬಾಸೆಲ್ ಮಿಷನ್ ಹೈಸ್ಕೂಲ್ನಲ್ಲಿ ಮುಗಿಸ್ತಾರೆ. ಹಾಗೂ ಇವರ ಪದವಿ ಶಿಕ್ಷಣ ಎಲ್ಲಿ ಮುಗಿತೈತೆ ಅಂದ್ರೆ ಕರ್ನಾಟಕ ಕಾಲೇಜಿನಲ್ಲಿ ಇವರ ಪದವಿ ಶಿಕ್ಷಣವನ್ನು ಗಿರೀಶ್ ಕಾರ್ನಾಡ್ರವರು ಮುಗಿಸ್ತಾರಂತ ನಾವಿಲ್ಲಿ ನೋಡಬಹುದು. ಓಕೆನಾ? ಹೋರ್ಟ್ಸ್ ಸ್ಕಾಲರ್ಶಿಪ್ ಪಡೆದುಕೊಂಡು ಆಕ್ಸ್ಫರ್ಡ್ನಲ್ಲಿ ಹೆಚ್ಚಿನ ವ್ಯಾಸಂಗಕ್ಕೆ ತೆರಳಿದರು. ಯಾರು? ಗಿರೀಶ್ ಕಾರ್ನಾಡ್ರವರು. ಗಿರೀಶ್ ಕಾರ್ನಾಡ್ರವರು ಆಕ್ಸ್ಫರ್ಡ್ ಡಿಬೇಟ್ ಕ್ಲಬ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರಥಮ ಏಷ್ಯನ್ ವ್ಯಕ್ತಿ ಆಗಿದ್ದಾರೆ. ಬಹುಭಾಷಾ ಪಂಡಿತರೆಂಬ ಹಿರಿಮೆಗೆ ಪಾತ್ರರಾಗಿ ಇವರೇನು ಮಾಡ್ತಾರೆ ಅಂದರೆ ಶಿಕಾಗೋ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಗಿರೀಶ್ ಕಾರ್ನಾಡ್ರವರು ಸೇವೆಯನ್ನು ಸಲ್ಲಿಸ್ತಾರೆ. ನೋಡ್ರಿ, ಶಿಕಾಗೋದಲ್ಲಿ ವಿಶ್ವವಿದ್ಯಾಲಯ ಇದೆ. ಆ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಏನು ಮಾಡ್ತಾರೆ ಅಂದರೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಗಿರೀಶ್ ಕಾರ್ನಾಡ್ರವರು ಅವರ ಮೊದಲ ಸಾಹಿತ್ಯ ಕೃತಿ ಯಾವುದಂದ್ರೆ ಅದು ಯಯಾತಿ ನಾಟಕ ಅಂತ ನೋಡ್ತೇವೆ. ಈ ನಾಟಕ ಧಾರವಾಡದ ಮನೋಹರ ಗ್ರಂಥಮಾಲೆಯಲ್ಲಿ ಪ್ರಕಟವಾಯಿತು ಅಂತ ನೋಡ್ತೇವೆ. ನೋಡ್ರಿ, ಇವರೊಂದು ಕೃತಿ ಇದೆ ಯಯಾತಿ ಅಂತ, ಯಯಾತಿ ನಾಟಕ ಇದೆ. ಅದು ಏನಾಗ್ತಿತ್ತು ಅಂದರೆ ಧಾರವಾಡದ ಮನೋಹರ ಗ್ರಂಥಮಾಲೆಯಲ್ಲಿ ಪ್ರಕಟವನ್ನು ಮಾಡಲಾಗುತ್ತದೆ. ಇವರು ಇಂಗ್ಲೆಂಡಿನಿಂದ ಮರಳಿದ ಬಳಿಕ ಏನು ಮಾಡ್ತಾರೆ ಅಂದರೆ ತುಗ್ಲಕ ಹಾಗೂ ಹಯವದನವನ್ನು ಪ್ರಕಟವನ್ನು ಮಾಡ್ತಾರೆ. ಎಲ್ಲಿ ಯಾವ್ಯಾವ ಅಂದರೆ ಇಂಗ್ಲೆಂಡ್ನಿಂದ ಮರಳಿ ಎಲ್ಲಿಗೆ ಬರ್ತಾರೆ ಅಂದ್ರೆ ನಮ್ಮ ಭಾರತಕ್ಕೆ ಬರ್ತಾರೆ, ಅಂದರೆ ಕರ್ನಾಟಕಕ್ಕೆ ಬಂದಾಗ ಅವ್ರೇನು ಮಾಡ್ತಾರೆ ಅಂದ್ರೆ ತುಗ್ಲಕ ಹಾಗೂ ಹಯವದನವನ್ನು ಪ್ರಕಟವನ್ನು ಮಾಡ್ತಾರೆ. ಆಮೇಲೆ ಅಂಜುಮಲ್ಲಿಗೆ, ನಾಗಮಂಡಲ, ತಲೆದಂಡ ಹಾಗೂ ಅಗ್ನಿ ಮತ್ತು ಮಳೆ ಇವೆಲ್ಲವುಗಳನ್ನು ಮುಂದೆ ಬರೀತಾರೆ. ರಾಷ್ಟ್ರಕವಿ ಕುವೆಂಪು ಅವರು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕಾದಂಬರಿಯನ್ನು ಆಧರಿಸಿ ಏನು ಮಾಡ್ತಾರೆ ಅಂದರೆ ಗಿರೀಶ್ ಕಾರ್ನಾಡ್ರವರು ಕಾನೂರು ಹೆಗ್ಗಡತಿ 1999ರಲ್ಲಿ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ನೋಡ್ರಿ, ರಾಷ್ಟ್ರಕವಿ ಕುವೆಂಪು ಅವರು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಅಂತ ಒಂದು ಕಾದಂಬರಿಯನ್ನು ಬರೆದಿದ್ರು. ಆ ಕಾದಂಬರಿಯನ್ನು ಆಧರಿಸಿ ಏನು ಮಾಡ್ತಾರೆ ಅಂದರೆ ಗಿರೀಶ್ ಕಾರ್ನಾಡ್ರವರು ಕಾನೂರು ಹೆಗ್ಗಡತಿ 1999ರಲ್ಲಿ ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಯಾರು? ಗಿರೀಶ್ ಕಾರ್ನಾಡ್ರವರು. ಈ ಚಿತ್ರವು ರಾಜ್ಯ ಪ್ರಶಸ್ತಿ ಪಡೆದುಕೊಂಡಿದೆ, ರಾಷ್ಟ್ರೀಯ ಪುರಸ್ಕಾರ ಪಡೆದುಕೊಂಡಿದೆ ಮತ್ತು ಪನೋರಮಕ್ಕೂ ಕೂಡ ಆಯ್ಕೆಯಾಗಿದೆ. ಇದಲ್ಲದೆ ಕನಕ ಪುರಂದರ, ದರಾ ಬೇಂದ್ರೆ ಹಾಗೂ ಸುಫಿ ಪಂಥ ಸಾಕ್ಷ್ಯಚಿತ್ರಗಳನ್ನು ಕೂಡ ನಿರ್ದೇಶಿಸಿದ್ದಾರೆ. ಯಾರು? ಗಿರೀಶ್ ಕಾರ್ನಾಡ್ರವರು. ಪರಿಸರ ವಿನಾಶ ಕುರಿತು ಚೆಲುವಿ ಎಂಬ ಕಿರುಚಿತ್ರವನ್ನು ಕೂಡ ನಿರ್ದೇಶಿಸಿದ್ದಾರೆ. ನೋಡ್ರಿ, ಪರಿಸರದ ವಿನಾಶವನ್ನು ಕುರಿತು ಏನು ಮಾಡ್ತಾರೆ ಅಂದ್ರೆ ಒಂದು ಚೆಲುವಿ ಎಂಬ ಕಿರುಚಿತ್ರ ಕೂಡ ಏನು ಮಾಡಿದ್ದಾರೆ ಗಿರೀಶ್ ಕಾರ್ನಾಡ್ರವರು ನಿರ್ದೇಶಿಸಿದ್ದಾರೆ. ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಂದರೆ ನಮ್ಮ ಕರ್ನಾಟಕ ಕನ್ನಡ ಭಾಷೆಗೆ 7ನೆಯ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ದೊರಕುತ್ತೆ ಅಂದ್ರೆ ಅದು ಗಿರೀಶ್ ಕಾರ್ನಾಡ್ ಅವರು
98ಕ್ಕೆ ಏನು ಮಾಡ್ತಾರೆ, ಸಮಗ್ರ ಸಾಹಿತ್ಯ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಲಾಯಿತು. ನೋಡ್ರಿ, ನಮ್ಮ ಒಂದು ಕನ್ನಡ ಭಾಷೆಗೆ 7ನೆಯ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ದೊರಕುತ್ತಂದ್ರೆ 1998ಕ್ಕೆ. ಯಾವ ಕೃತಿ ಅಂದ್ರೆ ಸಮಗ್ರ ಸಾಹಿತ್ಯ ಕೃತಿಗೆ 7ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಯಾರಿಗೆ ನೀಡ್ತಾರೆ ಅಂದ್ರೆ ಅದು ಗಿರೀಶ್ ಕಾರ್ನಾಡ್ರವರಿಗೆ ನೀಡ್ತಾರೆ. ಓಕೆನಾ. 8ನೆಯ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿ ಯಾರಂದ್ರೆ ಆ ಕವಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಕಥೆಗಾರ, ಕವಿ, ಕಾದಂಬರಿಕಾರ, ನಾಟಕಕಾರ, ಬೆಂಗಳೂರು ವಿಶ್ವವಿದ್ಯಾನಿಲಯದ ಅಧ್ಯಾಪಕರು, ಕರ್ನಾಟಕ ಜನಪದ ಅಕಾಡೆಮಿಯ ಅಧ್ಯಕ್ಷರು, ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರು, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಮೊದಲ ಕುಲಪತಿಯಾಗಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಕಾರ್ಯನಿರ್ವಹಿಸಿದ್ದಾರೆ. 1968ರಿಂದ 1969ರವರೆಗೆ ಚಿಕಾಗೋ ವಿಶ್ವವಿದ್ಯಾನಿಲಯದಲ್ಲಿ ಏನು ಮಾಡ್ತಾರೆ ಅಂದರೆ ಕನ್ನಡ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಯಾರು? ಚಂದ್ರಶೇಖರ್ ಕಂಬಾರ್. ಚಿಕಾಗೋ, ನ್ಯೂಯಾರ್ಕ್, ಬರ್ಲಿನ್, ಮಾಸ್ಕೋ, ಜಪಾನ್ ಮುಂತಾದೆಡೆಗಳಲ್ಲಿ ಕೆಲವು ವಿಶ್ವವಿದ್ಯಾನಿಲಯಗಳಲ್ಲಿ ಏನು ಮಾಡ್ತಾರೆ ಅಂದರೆ ಜನಪದ ಮತ್ತು ರಂಗಭೂಮಿ ಕುರಿತು ಉಪನ್ಯಾಸಗಳನ್ನು ನೀಡಿರುವಂತಹ ಹೆಗ್ಗಳಿಕೆ ಯಾರದಾಗಿದೆ ಅಂದರೆ ಅದು ಚಂದ್ರಶೇಖರ್ ಕಂಬಾರ್ ಅವರದಾಗಿದೆ. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಜನವರಿ 2, 1937ರಂದು ಬೆಳಗಾವಿ ಜಿಲ್ಲೆಯ ಘೋಡಿಗೆರೆ ಗ್ರಾಮದಲ್ಲಿ ಜನಿಸ್ತಾರೆ. ನೋಡ್ರಿ, ಚಂದ್ರಶೇಖರ್ ಕಂಬಾರ್ ಅವರು ಯಾವ ವರ್ಷದಲ್ಲಿ ಜನಿಸಿದ್ದಾರೆ ಅಂದರೆ ಅದು ಜನವರಿ 2, 1937ರಲ್ಲಿ ಜನಿಸ್ತಾರೆ. ಯಾವ ಜಿಲ್ಲೆಯಲ್ಲಿ ಜನಿಸ್ತಾರೆ ಅಂದ್ರೆ ಬೆಳಗಾವಿ ಜಿಲ್ಲೆಯ ಘೋಡಿಗೆರೆ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಂದೆ ಯಾರಂದ್ರೆ ಬಸವಣ್ಣಪ್ಪ ಕಂಬಾರ್ ಅಂತ ನೋಡ್ತೇವೆ, ತಾಯಿ ಚೆನ್ನಮ್ಮ ಅಂತ ನೋಡ್ತೇವೆ. ನೋಡ್ರಿ, ತಂದೆ ಯಾರು? ಬಸವಣ್ಣಪ್ಪ ಕಂಬಾರ, ತಾಯಿ ಚೆನ್ನಮ್ಮ ಅಂತ ನೋಡ್ತೇವೆ. ಇವರ ಸುಪುತ್ರನಾಗಿ ಚಂದ್ರಶೇಖರ್ ಕಂಬಾರ್ ಅವರು ಜನಿಸಿದರು. ಚಂದ್ರಶೇಖರ್ ಕಂಬಾರ್ ಅವರು ಗೋಕಾಕ್ನ ಮುನ್ಸಿಪಲ್ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಣ ಪಡಿತಾರೆ. ನೋಡ್ರಿ, ಗೋಕಾಕದ ಮುನ್ಸಿಪಲ್ ಪ್ರೌಢಶಾಲೆಯಲ್ಲಿ ಚಂದ್ರಶೇಖರ್ ಕಂಬಾರ್ ಅವರು ಹೈಸ್ಕೂಲ್ ಶಿಕ್ಷಣವನ್ನು ಪಡಿತಾರೆ. ಬಳಿಕ ಬೆಳಗಾವಿಯ ಲಿಂಗರಾಜ ಕಾಲೇಜಿನಲ್ಲಿ BA ಪದವಿ 1962ರಲ್ಲಿ, ಕರ್ನಾಟಕ ವಿವಿಯಿಂದ MA ಪದವಿಯನ್ನು ಹಾಗೂ PhD ಪದವಿಯನ್ನು ಪಡೆದುಕೊಳ್ತಾರೆ. ಕರ್ನಾಟಕ ವಿವಿ ಅಂದರೆ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ MA ಪದವಿ ಹಾಗೂ PhD ಪದವಿಯನ್ನು ಪಡೆದುಕೊಳ್ತಾರೆ. ಯಾರು? ಚಂದ್ರಶೇಖರ್ ಕಂಬಾರ್ ಅವರು. ಕರ್ನಾಟಕದ ಜಾನಪದ ಅಕಾಡೆಮಿಯ ಅಧ್ಯಕ್ಷ, ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕ, 2004ರಿಂದ 2010ರವರೆಗೆ ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಾರೆ. ಹಂಪಿ ಕನ್ನಡ ವಿವಿಯ ಮೊದಲ ಉಪಕುಲಪತಿ 2 ಅವಧಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಉಪಾಧ್ಯಕ್ಷ 1 ಸಾರಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ 2 ಸಾರಿ, 2012ರ ಭಾರತದ 3ನೇ ಅತ್ಯುನ್ನತ ಪ್ರಶಸ್ತಿಯಾದಂತಹ ಪದ್ಮಭೂಷಣ ಪ್ರಶಸ್ತಿ ಕೂಡ ಚಂದ್ರಶೇಖರ್ ಕಂಬಾರ್ ಅವರು ಪಡೆದುಕೊಂಡಿದ್ದಾರೆ. ಅದು ಮತ್ತೆ ಅವರ ಬಗ್ಗೆ ನೋಡ್ತಾ ಹೋದರೆ, ಇವರು ಚಂದ್ರಶೇಖರ್ ಕಂಬಾರ್ ಅವರಿಗೆ ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಯಾವ್ಯಾವ ಅಂದ್ರೆ ಅಕಾಡೆಮಿಯ ರತ್ನ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ದೇವರಾಜ್ ಅರಸ್ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ನೀಡುತ್ತದೆ, ಪಂಪ ಪ್ರಶಸ್ತಿ, ಸಂತ ಕಬೀರ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ ಕರ್ನಾಟಕ ಸರ್ಕಾರದವರು ನೀಡುತ್ತಾರೆ, ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಸಿರಿ ಸಂಪಿಗೆ ನಾಟಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೈತಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಪ್ರಶಸ್ತಿ ಕೂಡ ಚಂದ್ರಶೇಖರ್ ಕಂಬಾರ್ ಅವರು ಪಡೆದುಕೊಂಡಿದ್ದಾರೆ ಅಂತ ನೋಡಬಹುದು. ಓಕೆನಾ. ಚಂದ್ರಶೇಖರ್ ಕಂಬಾರ್ ಅವರು ಬರೆದಂತಹ ಪುಸ್ತಕಗಳು ತುಂಬಾನೇ ಇದ್ದಾವೆ. ಅದರಲ್ಲಿ ಯಾವ್ಯಾವ ಪ್ರಸಿದ್ಧವಾಗಿದ್ದಾವೆ ಅಂದರೆ 10 ಕಾವ್ಯ ಪುಸ್ತಕಗಳು, 25 ನಾಟಕಗಳು ಪುಸ್ತಕ, 1 ಮಹಾಕಾವ್ಯ, 5 ಕಾದಂಬರಿಗಳು, ಅಲ್ಲದೆ 17 ಬೇರೆ ಬೇರೆ ಗದ್ಯ ಸಂಪಾದನೆಗಳು, ಸಂಗ್ರಹಗಳು, ಪ್ರಬಂಧ, ಸಂಕಲನಗಳು, ಸಂಶೋಧನಾ ಪುಸ್ತಕಗಳು,
ಇವೆಲ್ಲವುಗಳನ್ನು ಚಂದ್ರಶೇಖರ್ ಕಂಬಾರರವರು ಬರೆದಿದ್ದಾರೆ. ನಮ್ಮ ಕನ್ನಡ ಭಾಷೆಗೆ 8ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತಹ ಚಂದ್ರಶೇಖರ್ ಕಂಬಾರ ಅವರಿಗೆ 2010ರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಲಾಯಿತು. ನೋಡ್ರಿ, ಕನ್ನಡ ಭಾಷೆಗೆ 8ನೇ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ದೊರಕುತ್ತಂದ್ರೆ 2010ರಲ್ಲಿ ದೊರಕುತ್ತೈತಿ. ಕೃತಿ ಯಾವುದಂದ್ರೆ ಸಮಗ್ರ ಸಾಹಿತ್ಯ ಕೃತಿ. ಯಾರಿಗೆ ದೊರಕುತ್ತಂದ್ರೆ ಚಂದ್ರಶೇಖರ್ ಕಂಬಾರ ಅವರಿಗೆ ದೊರಕತೈತಿ. ಓಕೆನಾ? ಕನ್ನಡ ಭಾಷೆಗೆ 8ನೇ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ದೊರಕುತ್ತಂದ್ರೆ ಚಂದ್ರಶೇಖರ್ ಕಂಬಾರ. ಯಾವಾಗ? 2010. ಯಾವ ಕೃತಿ? ಸಮಗ್ರ ಸಾಹಿತ್ಯ ಕೃತಿಗೆ ದೊರಕತೈತಿ. ಓಕೆನಾ? ಇಲ್ಲಿಯ ತನಕ ನಾವೇನು ಮಾಡ್ತೇವೆ ಅಂದ್ರೆ ನಮ್ಮ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಇಡೀ ಇತಿಹಾಸವನ್ನೇ ತಿಳ್ಕೊಂಡು ಬಂದಿದ್ದೇವೆ. ಓಕೆನಾ? ಮೊದಲನೇ ಭಾಗದಲ್ಲಿ ನಾವು ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ದೊರಕಿತು, ಯಾರಿಗಿಲ್ಲ, ಯಾವಾಗ ಪ್ರಾರಂಭವಾಯಿತು ಮತ್ತು ಆ ಪ್ರಶಸ್ತಿಗಳು ಯಾವ್ಯಾವ ಭಾಷೆಗೆ ಯಾವಾಗ ಎಲ್ಲಗಳನ್ನು ನಾವು ಏನು ಮಾಡಿದ್ದೇವೆ, ಮೊದಲನೇ ಭಾಗದಲ್ಲಿ ನೋಡಿದ್ದೇವೆ. ಎರಡನೇ ಭಾಗದಲ್ಲಿ ನಮ್ಮ ಕರ್ನಾಟಕಕ್ಕೆ ಕನ್ನಡ ಭಾಷೆ ಇದೆ. ಆ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ದೊರಕಂತ ಇಲ್ಲಿನೂ ಕೂಡ ನೋಡಿದ್ದೇವೆ. ಈಗ ಏನು ಮಾಡಿದ್ದೇನೆ ಅಂದರೆ ಒಂದು ಚಾರ್ಟ್ ಮಾಡಿದ್ದೇನೆ. ಆ ಚಾರ್ಟ್ನಲ್ಲಿ 8 ನಮ್ಮ ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡಂತಹ ಕವಿಗಳ ಬಗ್ಗೆ ನಾನು ಕೂಡ ಒಂದು ಚಾರ್ಟ್ ಮಾಡಿದ್ದೇನೆ. ಆ ಚಾರ್ಟ್ನು ಕೂಡ ನೋಡ್ತಾ ಹೋಗೋಣ. ಓಕೆನಾ? ಇಲ್ಲಿ ಆ ಚಾರ್ಟ್ ನೋಡ್ತಾ ಹೋಗೋಣ. ಮೊದಲೇದಾಗಿ ಕನ್ನಡ ಭಾಷೆಗೆ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ರಾಷ್ಟ್ರಕವಿ ಯಾರಾಗಿರ್ತಾರೆ? ಕುವೆಂಪು ಅವರು. ಆ ಕುವೆಂಪು ಅವರು 1967ರಲ್ಲಿ ಶ್ರೀ ರಾಮಾಯಣಂ ದರ್ಶನಂ ಕೃತಿಗೆ ಏನು ಮಾಡ್ತಾರೆ, ಕನ್ನಡ ಭಾಷೆಗೆ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ್ತಾರೆ. ಯಾವಾಗಂದ್ರೆ 1967ರಲ್ಲಿ ಏನು ಮಾಡ್ತಾರೆ, ಕನ್ನಡ ಭಾಷೆಗೆ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿ ದೊರಕತೈತಿ. ಎರಡನೇದಾಗಿ 1973 ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು 4 ತಂತಿ ಕೃತಿಗೆ 2ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ಯಾವಾಗ? 1973ರಲ್ಲಿ. ಯಾರಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಕೃತಿ ಯಾವುದಂದ್ರೆ 4 ತಂತಿ ಕೃತಿ. ಏನು ಮಾಡ್ತಾರಂದ್ರೆ 2ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ಓಕೆನಾ? 3ನೆಯ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕೊಟ್ಟ ಶಿವರಾಮ ಕಾರಂತರವರು. ಯಾವಾಗ ದೊರಕತೈತಿ ಇವರಿಗೆ? 1977ರಲ್ಲಿ ಕನ್ನಡ ಭಾಷೆಗೆ 3ನೆಯ ಜ್ಞಾನಪೀಠ ದೊರಕತೈತಿ. ಕೃತಿ ಯಾವುದಂದ್ರೆ ಮೂಕಜ್ಜಿಯ ಕನಸುಗಳು. ಯಾವುದು? ಮೂಕಜ್ಜಿಯ ಕನಸುಗಳು. ಈ ಮೂಕಜ್ಜಿಯ ಕನಸುಗಳು ಯಾರು ಬರೀತಾರ? ಶಿವರಾಮ ಕಾರಂತರವರು ಬರೀತಾರೆ. ಯಾವಾಗ ಆ ಒಂದು ಬರೆದಂತಹ ಕೃತಿಗೆ ಯಾವಾಗ ದೊರಕತೈತಿ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ 1977ರಲ್ಲಿ ದೊರಕತೈತಿ. ಮತ್ತು 4ನೆಯ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ದೊರಕತಂದ್ರೆ ಅದು 1983ರಲ್ಲಿ ದೊರಕತೈತಿ. ಯಾರಿಗೆ ದೊರಕತೈತಿ? ಮಾಸ್ತಿ ವೆಂಕಟೇಶ ಅಯ್ಯಂಗಾರರವರಿಗೆ ದೊರಕತೈತಿ. ಓಕೆನಾ? ಇವರ ಕೃತಿ ಯಾವುದು? ಚಿಕ್ಕವೀರ ರಾಜೇಂದ್ರ ಸಮಗ್ರ ಸಾಹಿತ್ಯ ಅಂತ ನೋಡ್ತೀವಿ. ಓಕೆನಾ? ನಮ್ಮ ಭಾಷೆಗೆ 4ನೆಯ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ದೊರಕಿತು? 1983. ಯಾರಿಗೆ? ಮಾಸ್ತಿ ವೆಂಕಟೇಶ ಅಯ್ಯಂಗಾರ. ಕೃತಿ ಯಾವುದು? ಚಿಕ್ಕವೀರ ರಾಜೇಂದ್ರ ಸಮಗ್ರ ಸಾಹಿತ್ಯ ಅಂತ ನೋಡ್ತೇವೆ. ಓಕೆನಾ? ಕನ್ನಡ ಭಾಷೆಗೆ 5ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರು ಪಡ್ಕೊಂಡಂದ್ರೆ ಅದು ಡಾಕ್ಟರ್ ವಿನಾಯಕ್ ಕೃಷ್ಣ ಗೋಕಾಕ್ ಅಂತ ನೋಡ್ತೇವೆ. ಯಾವಾಗ ದೊರಕ್ತಿವರಿಗೆ? 1990ರಲ್ಲಿ ಭಾರತದ ಸಿಂಧು ರಶ್ಮಿ ಅಂತ ಕೃತಿ ಇದೆ. ಆ ಕೃತಿಗೆ ಏನಾಗ್ತೈತೆ ಅಂದ್ರೆ ಕನ್ನಡ ಭಾಷೆಗೆ 5ನೆಯ ಜ್ಞಾನಪೀಠ ಪ್ರಶಸ್ತಿ ದೊರಕತೈತಿ. ಓಕೆನಾ? ಯಾವಾಗ ದೊರಕತೈತಿ 5ನೇ ಜ್ಞಾನಪೀಠ ಪ್ರಶಸ್ತಿ? 1990. ಯಾರಿಗೆ ದೊರಕತೈತಿ? ಡಾಕ್ಟರ್ ವಿನಾಯಕ್ ಕೃಷ್ಣ ಗೋಕಾಕ್ರವರಿಗೆ ದೊರಕತೈತಿ. ಕೃತಿ ಯಾವುದು? ಭಾರತದ ಸಿಂಧು ರಶ್ಮಿ ಅಂತ ನೋಡ್ತೇವೆ. ಓಕೆನಾ? ಇದು 5ನೆಯ ಜ್ಞಾನಪೀಠ ಪ್ರಶಸ್ತಿ. 6ನೆಯ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ದೊರಕತಂದ್ರೆ 6ನೆಯ ಜ್ಞಾನಪೀಠ ಪ್ರಶಸ್ತಿ 1994ರಲ್ಲಿ ಯಾರಿಗೆ ದೊರಕತಂದ್ರೆ ಡಾಕ್ಟರ್ UR ಅನಂತಮೂರ್ತಿ ಅವರಿಗೆ ದೊರಕತೈತಿ. ಡಾಕ್ಟರ್ UR ಅನಂತಮೂರ್ತಿ ಅಂದ್ರೆ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಅಂತ ನೋಡ್ತೇವೆ ನಾವು. ಓಕೆನಾ? ಇವ್ರಿಗೆ ಏನಾಗ್ತೈತೆ ಅಂದ್ರೆ ಕನ್ನಡ ಭಾಷೆಗೆ ಇವ್ರೇನು ಮಾಡ್ತಾರಂದ್ರೆ 1994ರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗಾಗಿ 6ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡ ಭಾಷೆಗೆ ತಂದುಕೊಟ್ರು. ಯಾರು? ಡಾಕ್ಟರ್ UR ಅನಂತಮೂರ್ತಿಯವರು. ಓಕೆನಾ? ನೋಡ್ರಿ, UR ಅನಂತಮೂರ್ತಿಯವರು ಕನ್ನಡ ಭಾಷೆಗೆ ಎಷ್ಟನೇ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ರಂದ್ರೆ ಅದು 6ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ್ತಾರೆ. ಯಾವಾಗ? 1994ರಲ್ಲಿ. ಯಾವ ಕೃತಿ? ಸಮಗ್ರ ಸಾಹಿತ್ಯ ಕೃತಿಗೆ
ಏನು ಮಾಡ್ತಾರೆ 6ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡ್ರು. 7ನೆಯ ಜ್ಞಾನಪೀಠ ಪ್ರಶಸ್ತಿ ಯಾರಂದ್ರೆ ಪಡ್ಕೊಳ್ತಾರಂದ್ರೆ ಅದು ಗಿರೀಶ್ ಕಾರ್ನಾಡ್ರವರು ಪಡೆದುಕೊಳ್ತಾರೆ. 7ನೆಯ ಜ್ಞಾನಪೀಠ ಪ್ರಶಸ್ತಿ ಯಾರು ಪಡ್ಕೊಂಡಾರಂದ್ರೆ ಅದು ಗಿರೀಶ್ ಕಾರ್ನಾಡ್ರವರು. ಯಾವಾಗ ಪಡ್ಕೊಂಡ್ರಂದ್ರೆ 1998ರಲ್ಲಿ ಪಡೆದುಕೊಳ್ತಾರೆ. ಯಾವ ಕೃತಿ? ಸಮಗ್ರ ಸಾಹಿತ್ಯ ಕೃತಿಗೆ ಏನು ಮಾಡ್ತಾರೆ, ಕನ್ನಡ ಭಾಷೆಗೆ 7ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ್ತಾರೆ. ನೋಡ್ರಿ, 1998ರಲ್ಲಿ ಗಿರೀಶ್ ಕಾರ್ನಾಡ್ರವರು ಸಮಗ್ರ ಸಾಹಿತ್ಯ ಕೃತಿಗಾಗಿ ಕನ್ನಡ ಭಾಷೆಗೆ 7ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ಅಂತ ನೋಡ್ತೇವೆ. ಓಕೆನಾ. 2010ರಲ್ಲಿ ನಮ್ಮ ಕನ್ನಡ ಭಾಷೆಗೆ ಏನು ಮಾಡ್ತೈತಿ, 8ನೆಯ ಜ್ಞಾನಪೀಠ ಪ್ರಶಸ್ತಿ ದೊರಕ್ತೈತಿ. ಯಾರಿಗೆ ದೊರಕ್ತೈತಿ? ಚಂದ್ರಶೇಖರ್ ಕಂಬಾರ್ ಅವರಿಗೆ. ಡಾಕ್ಟರ್ ಚಂದ್ರಶೇಖರ್ ಕಂಬಾರರವರಿಗೆ ಸಮಗ್ರ ಸಾಹಿತ್ಯ ಕೃತಿಗಾಗಿ 2010ರಲ್ಲಿ ಕನ್ನಡ ಭಾಷೆಗೆ 8ನೆಯ ಜ್ಞಾನಪೀಠ ಪ್ರಶಸ್ತಿ ದೊರಕಂತ ನೋಡ್ತೇವೆ. ಓಕೆನಾ. ಈ ಒಂದು ವಿಡಿಯೋದಲ್ಲಿ ನಾವೇನು ನೋಡಿದ್ದೇವೆ ಅಂದರೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕನ್ನಡ ಕವಿಗಳ ಬಗ್ಗೆ ನಾವು ನೋಡ್ತಾ ಬಂದಿದ್ದೇವೆ. ಇಡೀ ಈ ಜ್ಞಾನಪೀಠ ಪ್ರಶಸ್ತಿಯ ಪ್ರಾರಂಭದಿಂದ ಪ್ರಸ್ತುತವಾಗಿ ಯಾರಿಗೆ ಕೊಟ್ಟರು ಅವೆಲ್ಲಗಳನ್ನು ಈ ಒಂದು ಜ್ಞಾನಪೀಠ ಪ್ರಶಸ್ತಿಯಲ್ಲಿ ನಾವು ನೋಡಿದ್ದೇವೆ. ಓಕೆನಾ. ಇನ್ನೂ ಕೂಡ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಈ ಚಾನಲ್ ಲಿಂಕನ್ನು ನಿಮ್ಮ ಎಲ್ಲ ಗೆಳೆಯರಿಗೆ ಮತ್ತು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೂ ಕೂಡ ಏನು ಮಾಡಿರಿ, ಶೇರ್ ಮಾಡಿರಿ ಈ ಲಿಂಕನ್ನು. ಓಕೆನಾ. ಮತ್ತೆ ಮುಂದೆ ಸಿಗೋಣ ನಿಮ್ಮ UK ಟೀಚರ್ ಚಾನಲ್ನಲ್ಲಿ. ಓಕೆ.